ನಮಸ್ಕಾರ. ಇವತ್ತಿನ ಸಂಚಿಕೆಯಲ್ಲಿ ನಾನು ಸುಪ್ರೀತ್ ಅನಂತಸ್ವಾಮಿ ಮೈಸೂರು ದಟ್ಟಗಳ್ಳಿಯಿಂದ ನಿಮ್ಮ ಮುಂದೆ ಒಂದು ಅಪಾರ್ಟ್ಮೆಂಟ್ 55 ಅಪಾರ್ಟ್ಮೆಂಟಲ್ಲಿ ಇದು ಟೋಟಲ್ ನಂಬರ್ ಆಫ್ ಅಪಾರ್ಟ್ಮೆಂಟ್ಸ್ ಇರೋದು ಇವಾಗ ನಮ್ಗೆ ಕಾಣ್ತಾ ಇರೋದು ಟೋಟಲ್ 55 ಅಪಾರ್ಟ್ಮೆಂಟ್ಸ್ ಇದೆ ಈ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸಲ್ಲಿ. ಎಂಟೈರ್ ಬಿಲ್ಡಿಂಗ್ ಏನಿದೆ ಇದು ಅಬೌಟ್ ನಾರ್ತ್ ಆ್ಯಂಡ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ ಆಗಿರುತ್ತೆ. ಇವಾಗ ಏನು ಕಾಣ್ತಾ ಇದೆ, ದಿಸ್ ಈಸ್ ಜಸ್ಟ್ ಅಬೌಟ್ ಒಂದು 2 to 3 ಇಯರ್ಸ್ ಆಗಿದೆ ಅಷ್ಟೇ. ಎಲ್ಲ ಆಲ್ಮೋಸ್ಟ್ ಇದರಲ್ಲಿ ಒಂದು ಅಪಾರ್ಟ್ಮೆಂಟು ಸೇಲ್ಗಿದೆ. ಮೈಸೂರು ಮಧ್ಯಭಾಗದಿಂದ ದಿಸ್ ಲೊಕೇಶನ್ ಈಸ್ ಅಬೌಟ್ 7 ಕಿಲೋಮೀಟರ್ಸ್. ಈ ಅಪಾರ್ಟ್ಮೆಂಟಲ್ಲಿ ಏನೇನು ಅಮ್ಯುನಿಟೀಸ್ಗಳಿದೆ ಅಂತ ಒನ್ ಬೈ ಒನ್ ಹೇಳ್ತೀನಿ. ಈ ಪರ್ಟಿಕ್ಯುಲರ್ ಅಪಾರ್ಟ್ಮೆಂಟಲ್ಲಿ ನಾನು ಯಾವುದು ಸೇಲ್ಗಿದೆ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ 2 ಕಾರ್ ಪಾರ್ಕಿಂಗ್ ಇದೆ, ಜಿಮ್ ಇದೆ, ಅದಾದ ನಂತರ ಒಂದು ಕಮ್ಯುನಿಟಿ ಸೆಂಟರ್ ಸಹ ಇರುವಂತಹ ಅಪಾರ್ಟ್ಮೆಂಟ್ ಇದು. ಭಾಳ ಸ್ಪೇಷಿಯಸ್ ಆಗಿದೆ, ಲೇಟೆಸ್ಟ್ ಟೆಕ್ನಾಲಜಿ, ಲೇಟೆಸ್ಟ್ ಡಿಸೈನಲ್ಲಿ ಕಟ್ಟಿರುವಂತಹ ಅಪಾರ್ಟ್ಮೆಂಟ್ ಆಗಿರುತ್ತೆ. ನಾನಿವಾಗ ಮನೆಯ ಒಳಗೆ ಹೋಗಿ ಸ್ವಲ್ಪ ಐ ವಿಲ್ ಶೋ ಯು ಸಮ್ ಯಾವುದು ಲಾಬಿ ಪಾರ್ಟ್ನ ತೋರಿಸ್ತೀನಿ. ಸೆಕ್ಯೂರಿಟಿ ರೀಸನ್ಸ್ ಇರೋದ್ರಿಂದ ಎಲ್ಲ ಅದನ್ನು ತೋರ್ಸೋಕ್ಕಾಗಲಿಕ್ಕಿಲ್ಲ. ಅದಕ್ಕೆ ಒಳಗೆ ಹೋಗಿ ಅಪಾರ್ಟ್ಮೆಂಟ್ ತೋರಿಸೋದ್ರಿಂದ ಸ್ವಲ್ಪ ಲಾಬಿನೂ ಸಹ ತೋರಿಸ್ತೀನಿ. 24 hour ಸೆಕ್ಯೂರಿಟಿ, ವಾಟರ್ ಸಪ್ಲೈ, ಎಸ್ ಎಲ್ಲರೂ ಕೇಳುವಂಥ ಇನ್ನೊಂದು ವಿಚಾರ, ನೀರಿನ ವ್ಯವಸ್ಥೆ ಏನಿದೆ ಇಲ್ಲಿಗೆ ಅಂತ. ಇಲ್ಲಿಗೆ ಕಾರ್ಪೊರೇಷನ್ ವಾಟರ್ ಇದೆ, ಕಬಿನಿ ವಾಟರ್ ಇದೆ, 24 hours ನೀರಿನ ಸರಬರಾಜು ಇರುವಂತಹ ವ್ಯವಸ್ಥೆ ಮತ್ತು ಬೋರ್ವೆಲ್ ಸಹ ಇರುವಂತಹ ಅಪಾರ್ಟ್ಮೆಂಟ್ ಆಗಿದೆ ಇದು. ಸೊ ಇವಾಗ ನಾನು ಒಳಗೆ ಹೋಗಿ ಅಪಾರ್ಟ್ಮೆಂಟ್ ಹೇಗಿದೆ ಅಂತ ತೋರಿಸ್ತೀನಿ, ಬನ್ನಿ. 3ನೇ ಫ್ಲೋರಲ್ಲಿರುವಂತಹ ನಾರ್ತ್ ಫೇಸಿಂಗ್ ಎಂಟ್ರಿ ಅಪಾರ್ಟ್ಮೆಂಟು. ಸೊ ಈ ಪೋರ್ಷನ್ ಏನು ಇವಾಗ ನಮ್ಮ ಕ್ಯಾಮ್ರಾದವ್ರು ತೋರಿಸ್ಕೊಂಬರ್ತಾ ಇದ್ದಾರೆ, ಇದೂ ಸಹ ನೀವು ಯೂಸ್ ಮಾಡ್ಕೋಬೋದು. ಇವ್ರೇನು ಮಾಡಿದ್ದಾರೆ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಒಂದು ಸೋಫಾ ಫಾರ್ ಶೂಸ್ಗಳು ಇಟ್ಕೊಳ್ಳಿಕ್ಕೆ. 4 ಕ್ಯಾಬಿನೆಟ್ ಶೂಸ್ ಇದೆ. ಶೂಸಿಂದ ದಿಸ್ ಇಸ್ ದ UPS ಯೂನಿಟ್. ನೋಡಿ ಎಷ್ಟು ಚೆನ್ನಾಗಿ UPS ಯೂನಿಟ್ಗೆ ಬಾಕ್ಸ್ ಮಾಡಿದ್ದಾರೆ. ಯು ಕ್ಯಾನ್ ಸಿ ದ ಡಿಸೈನ್ಸ್. ವೆಂಟಿಲೇಷನ್ಗೆ UPS ಡಿಸೈನ್ ಕೊಟ್ಟಿದ್ದಾರೆ. ಇನ್ವರ್ಟ್ರು ಮೇಲ್ಗಡೆ, ಪವರ್ ಬ್ಯಾಕಪ್, ಆಲ್ಟರ್ನೇಟ್ ಪವರ್ ಬ್ಯಾಕಪ್. ಪವರ್ ಬ್ಯಾಕಪ್ ಅಂದರೆ ನೀವು ಅಪಾರ್ಟ್ಮೆಂಟ್ ಕಾಮನ್ ಯೂಸೇಜ್ ಏರಿಯಾಗೆ ಲಿಫ್ಟಿಗಿರ್ಬೋದು, ಪಾರ್ಕಿಂಗಿಗಿರ್ಬೋದು, ಎಲ್ಲದಕ್ಕೂ ಪವರ್ ಇದೆ, ಜನ್ರೇಟರ್ ಇದೆ. ಇದಕ್ಕೆ ಈ ಅಪಾರ್ಟ್ಮೆಂಟು ಇಲ್ಲಿಗೆ ಇವ್ರು ಪವರ್ ಬ್ಯಾಕಪ್ ಮಾಡ್ಕೊಂಡಿದ್ದಾರೆ. ಈಗ ನಾನು ನಾರ್ತಿಂದ ಎಂಟ್ರಿ ಆಗ್ತಾಯಿದ್ದೀನಿ. ನಮ್ಮ ಮನೆ ಒಳಗೆ ಹೋಗೋಕ್ಕೆ ಮುಂಚೆನೇ ಏನು ಹೇಳಬೇಕು ಅಂತಿದ್ದೀನಿ ಅಂತಂದರೆ, ದಿಸ್ ಹೋಲ್ ಅಪಾರ್ಟ್ಮೆಂಟ್ ಈಸ್ ಬೀನ್ ಡಿಸೈನ್ಡ್ ಬೈ ದಿ ಓನರ್. ಈ ಓನರ್ ವಾಸ ಇದ್ದಾರೆ. ಬಟ್ ಸಿ ಹೌ ವೆಲ್ ದೇ ಹ್ಯಾವ್ ಡನ್. ಎಂಟೈರ್ 8 ಅಡಿ ಡೋರು, ಟೀಕ್ ಡೋರು ವಿತ್ ಈಗ ಫಿಂಗರ್ ಪ್ರಿಂಟ್ ಲಾಕ್ ಇದೆ. ಒಳಗೆ ಬರ್ತಾಯಿದ್ದೀನಿ, ನಾರ್ತಿಂದ ಎಂಟ್ರಾದೆ. ಇಲ್ಲಿ 6 ಸೀಟರ್ ಸೋಫಾ ಹಾಕ್ಕೊಂಡಿದ್ದಾರೆ ವಿತ್ ಎಂಟೈರ್ ಮನೆ ಫಾಲ್ ಸೀಲಿಂಗ್ ಇದೆ. ನೋಡ್ಬೋದು ನೀವು ಇವಾಗ ಫಾಲ್ ಸೀಲಿಂಗು, ಫ್ಯಾನ್ಗಳು ವಿತ್ ಲೈಟ್. ಯು ಕ್ಯಾನ್ ಸಿ ಹೌ ಬ್ಯೂಟಿಫುಲಿ ದೇ ಹ್ಯಾವ್ ಡನ್ ಇಟ್. ಅಂದರೆ ನಾಟ್ ಅಬೌಟ್ ದಿ ವರ್ಕ್ಮೆನ್ಶಿಪ್, ವಾಟ್ ಮೆಟೀರಿಯಲ್ ದೇ ಹ್ಯಾವ್ ಯೂಸ್ಡ್ ವಿತ್ ದಿ ಆರ್ಟಿಸ್ಟಿಕ್ ವರ್ಕ್ಮೆನ್ಶಿಪ್ ಹೇಗಿದೆ ಅನ್ನೋದನ್ನು ನೀವು ನೋಡ್ಬೋದು. ದ ಬ್ಯೂಟಿಫುಲ್ ಬಾಲ್ಕನಿ ಏರಿಯಾ, 6 ಸೀಟರ್ ಸೋಫಾ ಹಾಕಿದ್ದೀನಿ. 2400 ಸ್ಕ್ವೇರ್ ಫೀಟ್ ಕಾರ್ಪೆಟ್ ಏರಿಯಾ ಇರುವಂತಹ ಮನೆ ಅಪಾರ್ಟ್ಮೆಂಟ್ ಇದು. 3 ಬೆಡ್ರೂಮಲ್ಲಿರುವಂಥದ್ದು. ನಾವು ಐ ವಿಲ್ ಶೋ ಇದು ಹಾಲ್. ಫಸ್ಟಲ್ಲಿ ಹಾಲ್ ತೋರಿಸ್ತೀನಿ. TV ಕ್ಯಾಬಿನೆಟ್ ನೋಡಿದ್ರಿ, ಫಾಲ್ ಸೀಲಿಂಗು, ಫಾಲ್ ಸೀಲಿಂಗ್ ಮಧ್ಯದಲ್ಲಿ ಯು ಕ್ಯಾನ್ ಸಿ ದಿಸ್ ಬ್ಯೂಟಿಫುಲ್ ಲೈಟಿಂಗ್ಸ್, LED ಲೈಟಿಂಗ್ಗಳನ್ನ ನೋಡ್ಬೋದು. ನನ್ನ ಮನೆ ಹೇಗಿದೆ, ಎಷ್ಟು ಚೆನ್ನಾಗಿದೆ ಈ ಮನೆ ಅಂತ ಹೇಳೋದಕ್ಕಿಂತ ಐ ವುಡ್ ಲೈಕ್ ಟು ಟೆಲ್ ಅಬೌಟ್ ವಾಟ್ ಈಸ್ ದಿ ಅಮೌಂಟ್ ಆಫ್ ದಿ ಪೇಷನ್ಸ್ ದಟ್ ದಿಸ್ ಓನರ್ ಹ್ಯಾಸ್ ಪುಟ್ ಇನ್ ಟು ಮೇಕ್ ದಿಸ್ ಹೌಸ್. ಈ ಕರೆಂಟ್ಲಿ ಇದರ ಏನು ಮಾಲೀಕರಿದ್ದಾರೆ ಅವರು ಇಲ್ಲೇ ವಾಸ ಇದ್ದಾರೆ. ಭಾಳ ಚೆನ್ನಾಗಿ ಡಿಸೈನ್ ಆಗಿರುವಂಥದ್ದು. ಕಲರ್ ಕಾಂಬಿನೇಷನ್ ಆಲ್ಸೋ ಓಕೆ. ಎಲ್ಲೂ ಕಲರ್ ಕಾಂಬಿನೇಷನ್ ಆಕ್ವರ್ಡ್ ಆಗಿಬಿಡುತ್ತೆ, ಎಲ್ಲೂ ಸಹ ಆಕ್ವರ್ಡ್ ಆಗಿಲ್ಲ ಕಲರ್ ಕಾಂಬಿನೇಷನು. ಮೂವಿಂಗ್ ಟುವರ್ಡ್ಸ್ ದಿ ಕಿಚನ್ ಏರಿಯಾ. ನಾನೀಗ ಕಿಚನ್ ತೋರಿಸ್ತೀನಿ. ಮೂವ್ ಟುವರ್ಡ್ಸ್ ದಿ ಕಿಚನ್ ಏರಿಯಾ. ಸೀದಾ ನಾನು ಇವಾಗ ಅಲ್ಲಿ ಗೆಟ್ ಇನ್ಸೈಡ್ ದ ಕಿಚನ್. ಕೆನ್ ಸಿ ರೆಫ್ರಿಜರೇಟರ್ ಪಾಯಿಂಟು, ಸ್ಟೋರೇಜ್ ಸ್ಪೇಸು, ಸಿಂಕು, ಹಾಬು, ಚಿಮ್ನಿ, ಸ್ಟೋರೇಜ್ ಸ್ಪೇಸು, ವೆಟ್ ಆ್ಯಂಡ್ ಡ್ರೈ ಸ್ಟೋರೇಜ್ ಸ್ಪೇಸು, ಮತ್ತು ಕೆಳಗೆ ಮಾಡ್ಯುಲರ್ ಕಿಚನ್ನು, ಮೇಲ್ಗಡೆ ಕ್ವಾಡ್ಸ್. ಇದು ವಾಟ್ ಎವರ್ ಯು ಆರ್ ಸೀಯಿಂಗ್ ಇಸ್ ಕ್ವಾಡ್ಸು. ಕ್ವಾಡ್ಸ್ ಕೆಳಗೆ ಮಾಡ್ಯುಲರ್ ಮಾಡಿದರೆ ಆಲ್ ಸಾಫ್ಟ್ ಕ್ಲೋಸು. ಕಿಚನಲ್ಲಿ ಇಟ್ಸ್ ಆಲ್ಮೋಸ್ಟ್ ಲೈಕ್ ದ ಸೈಜ್ ಆಫ್ ದ ಕಿಚನ್, ಯು ಕ್ಯಾನ್ ಕಾಲ್ ಇಟ್ ಆಸ್ 10x10 ಕಿಚನ್. ಪೂಜಾ ಇಸ್ ಫೇಸಿಂಗ್. ನೋಡಿ ಇದು ಪೂಜಾ ರೂಮು. ಪೂಜಾ ರೂಮ್ ಮೇಲ್ಗಡೆ ಲೈಟಿಂಗ್ ನೋಡ್ಬೋದು. ಅಲ್ಲೂ ಸಹ ಒಂದು ಬಾಲ್ಕನಿ ಇದೆ, ಯುಟಿಲಿಟಿ ಸ್ಪೇಸ್ ಇದೆ.
ಡೈನಿಂಗ್ ಟೇಬಲ್, 4 ಸೀಟರ್ ಡೈನಿಂಗ್ ಟೇಬಲ್ ಹಾಕಿದ್ದಾರೆ. ಹ್ಯಾಂಡ್ ವಾಶ್, ಡೈನಿಂಗ್ ಟೇಬಲ್ ಡಯಾಗ್ನಲ್ ಆಗಿ ಹ್ಯಾಂಡ್ ವಾಶ್ ಇದೆ. ಮೂವಿಂಗ್ ಟುವರ್ಡ್ಸ್ ದಿ ರೂಮ್ ನಂಬರ್ 1. ರೂಮ್ ನಂಬರ್ 1 ಇವಾಗ ನಾನು ಹೋಗ್ತಾ ಇದ್ದೀನಿ. ರೂಮ್ ನಂಬರ್ 1ನಲ್ಲಿ ಫಾಲ್ ಸೀಲಿಂಗು, ಫ್ಯಾನು, ನಿಮಗೆ ಏನೋ ಒಂದು ಈ ಸ್ಟಾರ್ ಹೋಟೆಲ್ ಅಂತ ನಾವೇನಂತೀವಿ, ಸ್ಟಾರ್ ಹೋಟೆಲಲ್ಲಿ ಏನೇನು ಥರ ಅವರು ಒಂದು ಲೈಟಿಂಗ್ ಇರ್ಬೋದು, ಸ್ಲೈಡಿಂಗ್ ವಾರ್ಡ್ರೋಪ್ ಇರ್ಬೋದು. ನೋಡಿ, ಸ್ಲೈಡಿಂಗ್ ವಾರ್ಡ್ರೋಪ್ ವಿತ್ ಲೈಟ್ ಇದೆ. ಈಗಾಗಲೇ ಎವ್ರಿಥಿಂಗ್ ಈಸ್ ಅರೇಂಜ್ಡ್ ಸೊ ದ್ಯಾಟ್ ನಿಮಗೆ ನಾನು ಇಲ್ಲಿ ಬಟ್ಟೆ ಇಟ್ಕೋಬೋದಾ, ಏನು ಸೈಜಲ್ಲಿ ಇಟ್ಕೋಬೋದು ಅಂತ ಹೇಳುವಂಥ ಅವಶ್ಯಕತೆಯೂ ಇಲ್ಲ. ಒಂಥರ ಈ ಫೋಟೋಶೂಟ್ಗೆ ರೆಡಿ ಇರೋ ಥರನೇ ಮನೆ ಇದೆ ಇದು. ದಿಸ್ ಇಸ್ ರೂಮ್ ನಂಬರ್ 1 ವಿತ್ ಕಮ್ಸ್ ವಿತ್ ದಿ ಅಟ್ಯಾಚ್ ಬಾತ್ರೂಮ್. ನೀವು ನೋಡ್ಬೋದು. ಐ ಡೋಂಟ್ ಥಿಂಕ್ ಸೊ ಯು ಹ್ಯಾವ್ ಟು ಬ್ರಿಂಗ್ ಇನ್ ಎನಿಥಿಂಗ್ ಅಗೇನ್. ಲೈಕ್ ಈ ಸೋಫಾಗಳನ್ನ ಬಿಟ್ಬಿಡೋಣ. ಲೆಟ್ಸ್ ಟೇಕ್ ಔಟ್ ದ ಸೋಫಾ, ಲೆಟ್ಸ್ ಟೇಕ್ ಔಟ್ ದಿ ಡೈನಿಂಗ್ ಏರಿಯಾ. ಇದು ಎರಡೇ ಮೂವಬಲ್ ಐಟಮ್ ಈ ಮನೆಯಲ್ಲಿ ಇರುವಂಥದ್ದು. ಎರಡೇ ಏನು, ಬೆಡ್ ಒಂದು, ಬೆಡ್ ಆದ ನಂತರ ಸೋಫಾ ಒಂದು, ಡೈನಿಂಗ್ ಟೇಬಲ್ ಒಂದು. ಸೊ ರೆಸ್ಟ್ ಆಫ್ ಇಟ್ ಯು ಡೋಂಟ್ ಹ್ಯಾವ್ ಟು ಟೇಕ್ ಇಟ್ ಔಟ್. ಬ್ಯಾಕ್ ಟು ದಿ ಕಿಚನ್ ಏರಿಯಾ. ಐಲ್ ಶೋ ಯು. ಈಗ ಬಾಲ್ಕನಿ, 2 ಬಾಲ್ಕನಿ, ನಾನು ಒಂದು ಬಾಲ್ಕನಿ ತೋರಿಸ್ತಾ ಇದ್ದೀನಿ ಇವಾಗ. ದಿಸ್ ಇಸ್ ದ ಬಾಲ್ಕನಿ ವಿಚ್ ಇಸ್ ಫೇಸಿಂಗ್ ನಾರ್ತ್ಗೆ ಫೇಸಿಂಗ್ ಇರುವಂಥದ್ದು. ಅವ್ರು ಇಲ್ಲೂ ಸಹ ಅಷ್ಟೇ ನೀವು ನೋಡ್ಬೋದು. ಪಿಜನ್ ನೆಟ್ ಹಾಕಿದ್ದಾರೆ, ಕೆಳಗೆ ಗ್ರೀನ್ ಮ್ಯಾಟು, ತುಳಸಿ ಕಟ್ಟೆ ಇಟ್ಟಿದ್ದಾರೆ. 2 ಯು ಕ್ಯಾನ್ ಸಿ ದಿಸ್ ಪಾರ್ಟ್ ಆಲ್ಸೋ. ನೋಡಿ, ನಾನು ವೀಡಿಯೋ ಮಾಡಬೇಕಾದ್ರೆ ಒಂದು ವಾಟ್ ಯೂನಿಟ್ ಏನು ಗಮನಿಸಬೇಕಾಗಿರುವಂಥದ್ದು ಅಂತಂದರೆ, ರೂಮ್ ನಂಬರ್ 2 ಯಾವುದೇ ಥರ ನಾನು ಬಾಲ್ಕನಿ ಏರಿಯಾಗೆ ಹೋದಾಗಲೂ ಅಷ್ಟೇ ಯಾವುದೇ ತರಹ ಗಲಾಟೆ ಇಲ್ಲದೆ, ತುಂಬ ಸೌಂಡ್ ಇಲ್ಲದೆ ಇರುವಂತಹ ಏರಿಯಾ ಆಗಿರುತ್ತೆ. ದೋ ಐ ಹ್ಯಾವ್ ಓಪನ್ಡ್ ದಿ ಬಾಲ್ಕನಿ ಏರಿಯಾ. ನಾನು ಬಾಲ್ಕನಿ ಏರಿಯಾ ಓಪನ್ ಮಾಡಿದ್ದೀನಿ ಡೋರು. ಇಲ್ಲೂ ಅಷ್ಟೇ ವಾರ್ಡ್ರೋಪ್ಗಳಿರ್ಬೋದು, ಫಾಲ್ ಸೀಲಿಂಗು, ಲೈಟಿಂಗು, ಹೆಡ್ ರೆಸ್ಟು, ಮತ್ತು ಇಲ್ಲಿ ಟೇಬಲ್ಲು ಇದೆ ಒಂದು. ಸೊ ಯು ಕ್ಯಾನ್ ಸಿ ದಿಸ್ ಟೇಬಲ್ ಆಲ್ಸೋ. ಟೇಬಲ್ಲು ಈಗ ರೂಮ್ ನಂಬರ್ 3. ದಿಸ್ ಇಸ್ ದ 3ನೇ ರೂಮ್ ಇದು ವಿತ್ ಕಮ್ಸ್ ವಿತ್ ಅನ್ ಅಟ್ಯಾಚ್ ಬಾತ್ರೂಮ್. ಇದು 3ನೇ ರೂಮು ವಿತ್ ದಿ ಅಟ್ಯಾಚ್ ಬಾತ್ರೂಮ್ ಇದೆ. ಇದಕ್ಕೆ ಒಂದು ಕಾಮನ್ ವಾಶ್ರೂಮ್. ಎಲ್ಲರೂ ಕೇಳೋದು ಕಾಮನ್ ವಾಶ್ರೂಮ್ ಎಲ್ಲಿದೆ ಅಂತ. ಹಿಯರ್ ಇಟ್ ಇಸ್ ಕಾಮನ್ ವಾಶ್ರೂಮ್. ಇಲ್ಲೂ ಅಷ್ಟೇ ನೀವೆಲ್ಲೂ ಬ್ರ್ಯಾಂಡೆಡ್ ಐಟಮ್ಗಿಂತ ಲಿಟಲ್ ಹೈಯರ್ ದನ್ ಅ ಬ್ರ್ಯಾಂಡೆಡ್ ಐಟಮ್ ಓನ್ಲಿ ವಿ ಕ್ಯಾನ್ ಸಿ ಹಿಯರ್. ನ ಬ್ರ್ಯಾಂಡೆಡ್ ಅಂದರೆ ಕ್ಯಾಟಗರಿ ಎ ಅಥವಾ ಕ್ಯಾಟಗರಿ ಬಿಗೆ ಬೀಳುತ್ತೆ. ಕ್ಯಾಟಗರಿ ನಂಬರ್ 1 ಇಸ್ ದಿಸ್. ನೌ ದಿಸ್ ಕಂಪ್ಲೀಟ್ಸ್ ದ ಟೂರ್ ಆಫ್ ದಿಸ್ ಅಪಾರ್ಟ್ಮೆಂಟ್. ಇದು 2400 ಸ್ಕ್ವೇರ್ ಫೀಟ್ ಇರುವಂಥದ್ದು. ಕಾರ್ಪೆಟ್ ಏರಿಯಾ ಈಸ್ ಅಬೌಟ್ 1800 ಅಂಡ್ ಆಡ್. 2 ಕಾರ್ ಪಾರ್ಕಿಂಗ್. ವಾಟರ್ ಪ್ರಾಬ್ಲಮ್ ಇಲ್ಲ. ಎಲ್ಲ ಕೇಳುವಂಥ ವಿಚಾರ ವಾಟರ್ ಪಾರ್ಕಿಂಗ್. ವಾಟರ್ ಪ್ರಾಬ್ಲಮ್ ಇಸ್ ನಾಟ್ ದೇರ್ ಇನ್ ದಿಸ್ ಅಪಾರ್ಟ್ಮೆಂಟ್ ಆ್ಯಂಡ್ ದಿಸ್ ಪಾರ್ಟ್ ಆಫ್ ದಿಸ್ ಏರಿಯಾ ಆಲ್ಸೋ. ಸೊ ಇದರ ರೇಟ್ ಎಷ್ಟು ಅನ್ನೋದನ್ನು ಡಿಸ್ಕ್ರಿಪ್ಷನ್ನಲ್ಲಿ ನಾನು ಕ್ಲಿಯರಾಗಿ ಕೊಟ್ಟಿರ್ತೀನಿ. ವಾಟ್ ಈಸ್ ದ ಸೆಲ್ಲಿಂಗ್ ರೇಟ್ ಆಫ್ ದಿಸ್ ಪ್ರಾಪರ್ಟಿ. ಆಸಕ್ತರು ಕ್ಯಾನ್ ಕಾಲ್ ಮೀ ಆರ್ ವಾಟ್ಸಪ್. ಥ್ಯಾಂಕ್ ಯು.